ಫ್ರೆಂಡ್ಸ್, ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಲ್ಲ ಅಂತಿದ್ರು ವಾಟ್ಸಪ್ಪಲ್ಲಿ ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಮೆಸೇಜ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ ನೀವು ಈಗ ಹೊಸದಾಗಿ ಅಪ್ಡೇಟನ್ನು ಹಾಕ್ತಿದ್ದಾರೆ, ಈಸಿಯಾಗಿ ಇಂಗ್ಲೀಷಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡ್ಬೋದು. ಫ್ರೆಂಡ್ಸ್, ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವ್ಯಾರು ಫಸ್ಟ್ ಟೈಮೇ ಒಂದು ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಈಗ ಬನ್ನಿ ಯಾವ ರೀತಿಯಾಗಿ ವಾಟ್ಸಪ್ಪಲ್ಲಿ ಇಂಗ್ಲೀಷಲ್ಲಿ ಚಾಟ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಈ ಥರ ಇಂಟರ್ಫೇಸ್ ಬರುತ್ತಲ್ವ, ಕೆಳಗಡೆ ಮೆಸೇಜ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ದೊಡ್ಡದಾಗಿ ಎ ಇದೆಯಲ್ವಾ, ಮೆಸೇಜ್ ಕೆಳಗಡೆ ಎ ಪಕ್ಕ ಇನ್ನೊಂದು ಎ ಇದೆ ಸ್ಮಾಲ್ ಆಗಿ, ಆ ಒಂದು ಎ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಟು ಕನ್ನಡ ಅಂತ ಇದೆಯಲ್ವ, ಅಲ್ಲಿ ಒಂದು ಎರೋ ಮಾರ್ಕ್ಸ್ ಇದೆ ಚೇಂಜ್ ಮಾಡುವಂಥದ್ದು. ಇಂಗ್ಲೀಷ್ ಟು ಕನ್ನಡ ಮಿಡ್ಲಲ್ಲಿ ಕ್ಲಿಕ್ ಮಾಡಿ, ಆವಾಗ ಕನ್ನಡ ಟು ಇಂಗ್ಲೀಷ್ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ರೀತಿ ಆಪ್ಷನ್ ಏನಾದರೂ ಬೇಕಂತಂದರೆ ನೀವು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೆ ನೀವು ದೇಶ್ ಕನ್ನಡ ಕೀಬೋರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ದೇಶ್ ಕನ್ನಡ ಕೀಬೋರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಎನೇಬಲ್ ಮಾಡಿಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ದೇಶ್ ಕನ್ನಡ ಕೀಬೋರ್ಡನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ನಾನು ನಿಮಗೆ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಇಲ್ಲಿ ಕೆಳಗಡೆ ನೋಡಿ ಇಂಗ್ಲೀಷ್ಗೆ ಪರಿವರ್ತಿಸಲು ಇಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ನೀವು ಬರಿಬೇಕಾಗುತ್ತೆ. ನಾನು ಈಗ ಬರಿತೀನಿ. ಫ್ರೆಂಡ್ಸ್, ಈಗ ನೋಡಿ ನಾನು ಕೆಳಗಡೆ ಏನು ಮಾಡುತ್ತಿರುವೆ ಅಂತ ಇಲ್ಲಿ ಬರೆದಿದ್ದೀನಿ. ಮೇಲ್ಗಡೆ ನೋಡಿ ಬರ್ತಾ ಇದೆ ವಾಟ್ ಆರ್ ಯು ಡೂಯಿಂಗ್ ಅಂತ. ಈ ರೀತಿಯಾಗಿ ನೀವು ಇಂಗ್ಲೀಷಲ್ಲಿ ಮೆಸೇಜನ್ನು ಮಾಡ್ಬೋದು. ನೀವು ಇಲ್ಲಿ ಕೆಳಗಡೆ ಕನ್ನಡದಲ್ಲಿ ಬರೆದ ತಕ್ಷಣ ಮೇಲ್ಗಡೆ ಬಂದುಬಿಡುತ್ತೆ. ಫ್ರೆಂಡ್ಸ್, ವಾಟ್ ಆರ್ ಯು ಡೂಯಿಂಗ್ ಅಂತ ಇಂಗ್ಲೀಷಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಇಂಗ್ಲೀಷಲ್ಲಿ ವಾಟ್ಸಪ್ಪಲ್ಲಿ ಯಾರ ಜೊತೆ ಬೇಕಾದರೂ ಚಾಟನ್ನು ಮಾಡ್ಬೋದು. ಈಗ ನೋಡಿ ಮೆಸೇಜನ್ನು ಸೆಂಡ್ ಮಾಡಿದ್ದೀನಿ, ವಾಟ್ ಆರ್ ಯು ಡೂಯಿಂಗ್ ಅಂತ ಸೆಂಡ್ ಆಗಿದೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋದ ಮೇಲ್ಗಡೆ ಯಾವುದೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮುಂದಿನ ವೀಡಿಯೋ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ದೀರಾ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.